ಸಂಪರ್ಕದಲ್ಲಿದ್ದಾರೆ. ಹಾಗೆ ದಿವಿತ್ ವಸಂತ ನಗರದಿಂದ ಸತೀಶ್ ಅವರ ಬಳಿಯಲ್ಲಿ ಮೊದಲನೇದಾಗಿ ಹೋಗೋಣ. ಸತೀಶ್ ಅವರೇ, ನೀವು ಓಡಾಡಿದಂತಹ ಕ್ಷೇತ್ರಗಳು ನೋ ಡೌಟ್ ಬೆಂಗಳೂರಿನ 3 ಲೋಕಸಭಾ ಕ್ಷೇತ್ರದಲ್ಲಿ ತಾವು ಕೂಡ ಇನ್ಫಾರ್ಮೇಶನ್ ಕಲೆ ಹಾಕಿರ್ತೀರಿ. ಮತದಾನ ಪ್ರಕ್ರಿಯೆ ಯಾವ ರೀತಿ ಇದೆ ಅಂತ ಹೇಳಿ ಸದ್ಯಕ್ಕೆ ಹೇಗೆ ಈಗ 4 ಗಂಟೆ ನಂತರದಲ್ಲಿ ಉಳಿದಿರೋ 2 ಗಂಟೆ ಮತ್ತೊಂದಷ್ಟು ಮತದಾರರು ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಆ ರೀತಿ ಚಿತ್ರಣ ಕಾಣೋಕೆ ಸಿಗ್ತಾ ಇದೆಯಾ? ಟೀಚರಿಗೆ ಧ್ವನಿ ಹೋಗ್ತಾ ಇಲ್ಲ ಅಂತ ಅನ್ಸುತ್ತೆ. ದಿವಿತ್ ಇದ್ದಾರೆ ವಸಂತ ನಗರದಿಂದ. ದಿವಿತ್, ನನ್ನ ಧ್ವನಿ ಕೇಳ್ತಾ ಇದ್ರೆ ಬೆಳಗಿನಿಂದ ಇದ್ದೀರಿ. ಯಾವ ಸಂದರ್ಭದಲ್ಲಿ ಪೋಲಿಂಗ್ ಬೂತ್ಗಳಲ್ಲಿ ಒಂದು ಫೋರ್ಸ್ ಇತ್ತು, ಯಾವಾಗ ಕಡಿಮೆ ಆಯಿತು, ಈಗ ಮತ್ತೆ ಸಂಜೆ ವೇಳೆಗೆ ಮತ್ತೆ ಅದು ಪಿಕಪ್ ಆಗೋ ಚಾನ್ಸಸ್ ಎಷ್ಟಿದೆ? ಖಂಡಿತವಾಗ್ಲೂ ಜಯಪ್ರಕಾಶ್ ಶೆಟ್ಟಿ, ಸುಮಾರು 7ರಿಂದ ಅಂದರೆ ಬೆಂಗಳೂರು ಸೆಂಟ್ರಲ್ ನಾವೇನು ನೋಡ್ತಾ ಇದ್ದೀವಿ 3 ಕ್ಷೇತ್ರ, ಅದರಲ್ಲಿ 7ರಿಂದ 9 ಗಂಟೆ 7ರಿಂದ 10 ಗಂಟೆವರೆಗೂ ಕೂಡ ಒಂದು ರೀತಿಯಲ್ಲಿ ಜನ ಬರುವಂಥ ಫೋರ್ಸ್ ಇತ್ತು. ಬಂದರು ಸರತಿ ಸಾಲಿನಲ್ಲಿ ನಿಂತು ಮತದಾನವನ್ನು ಮಾಡ್ತಾ ಇದ್ರು. ಆದರೆ ಯಾವಾಗ ಒಂದು 10ರಿಂದ 11 ಗಂಟೆಯಲ್ಲಿ ಸ್ವಲ್ಪ ಕಮ್ಮಿ ಆಯಿತು, 11 ಗಂಟೆ ನಂತರವಂತೂ ಪೂರ್ತಿ ನೀರಸ ಪ್ರತಿಕ್ರಿಯೆ ಅಂತಲೇ ಹೇಳ್ಬೋದು. ಇಲ್ಲಿವರೆಗೂ ಅಂದರೆ ಬೆಂಗಳೂರು ಸೆಂಟ್ರಲಲ್ಲಿ ನಿಮಗೆ 40% ಮತದಾನ ಆಗಿರೋದು, ಏನು ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿರುವಂಥದ್ದು. ಒಟ್ಟಲ್ಲಿ ಒಂದು 50% ಆದರೂ ಅಂದರೆ ನೋಡಿ, ಕಳೆದ ಬಾರಿ ನಿಮಗೆ 60% ಮತದಾನವನ್ನು ಮಾಡಿದರು. ಆದರೆ ಕಳೆದ ಬಾರಿಗೆ ಹೋಲಿಸ್ಕೊಂಡ್ರೆ ಈ ಬಾರಿ ಅಟ್ಲೀಸ್ಟ್ ಒಂದು 50% ಆದರೂ ಆಗುತ್ತಾ ಅಂಥೇಳಿ ಕಾಯ್ತಾ ಇರೋದು. ಯಾಕಂತಂದರೆ ನಿಮಗೆ ಇದೇ 4 ಗಂಟೆಯಿಂದ 6 ಗಂಟೆಯ ಸಮಯ ಇದೆಯಲ್ಲ, ಈ ಒಂದು ತಂಪೊತ್ತಿನಲ್ಲಿ ಬಂದು ಮತದಾನ ಮಾಡುವ ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಮಾಡಬಹುದಾ ಅನ್ನುವಂಥ ನಿರೀಕ್ಷೆ ಇದೆ. ಈಗಲೂ ಕೂಡ ನಾವು ಮೌಂಟ್ ಕಾರ್ಮೆಲ್ ಬೂತ್ ಹತ್ರ ಇದ್ದೀವಿ. ಈಗಾಗಲೇ ಬರ್ತಾ ಇದ್ದಾರೆ ಒಂದಷ್ಟು ಜನ ಹಿರಿಯರು, ಲೇಡೀಸು, ಜೊತೆಗೆ ಚಿಕ್ಕವರಾಗಿರ್ಬೋದು, ಮತ್ತೊಂದು ಕಡೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ಒಟ್ಟಲ್ಲಿ. ಆದರೆ ಬೆಳಗಿನಷ್ಟು ಫೋರ್ಸ್ ಅಂತೂ ಇಲ್ಲ, ಒಂದು ನಾರ್ಮಲ್ ಆಗಿ ಬರ್ತಾ ಇದ್ದಾರೆ, ಹಾಗೆ ಹೋಗ್ತಾ ಇದ್ದಾರೆ. ಒಟ್ಟಲ್ಲಿ ಸದ್ಯಕ್ಕೆ ಇಲ್ಲಿವರೆಗೂ ಅಂದರೆ 4 ಗಂಟೆವರೆಗೂ ನಿಮಗೆ 40% ಮತದಾನ ಬೆಂಗಳೂರು ಸೆಂಟ್ರಲ್ನಲ್ಲಾಗಿದೆ. ಅಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಮೌಂಟ್ ಕಾರ್ಮೆಲ್ ನೋಡಿ, 3 ಬೂತ್ ಇದೆ, ಅದರಲ್ಲಿ 4080 ಮತಗಳಿವೆ. ಅದರಲ್ಲಿ ಈವರೆಗೂ ಕೇವಲ 1,500 ಮತದಾನ ಮಾತ್ರ ಆಗಿರುವಂಥದ್ದು. ಇನ್ನೂ ಮತ್ತಷ್ಟು ಮತದಾನ ಆಗುವಂಥ ಪ್ರಕ್ರಿಯೆ ನಡೀತಾ ಇದೆ. 6 ಗಂಟೆ ಒಳಗಡೆ ಜನರು ಬರಬಹುದಾದಂಥ ನಿರೀಕ್ಷೆ ಇದೆ. ಮತ್ತೊಂದು ಕಡೆ ಶಾಂತಿನಗರದಲ್ಲಿ, ಚಾಮರಾಜಪೇಟೆಯಲ್ಲೂ ಕೂಡ ಒಂದು ರೀತಿಯಲ್ಲಿ ನೀರಸ ಪ್ರತಿಕ್ರಿಯೆ ಅಂತಲೇ ಹೇಳ್ಬೋದು. ಮತ್ತೊಂದು ಕಡೆ ಪಾದರಾಯಪುರಕ್ಕೆ ಹೋಗಿದ್ವಿ, ಅಲ್ಲಿ ಪರವಾಗಿಲ್ಲ, ಅಲ್ಲಿ ಮಧ್ಯಾಹ್ನ ಆದರೂ ಕೂಡ ಒಂದು 11:30 12 ಗಂಟೆ ಸಮಯದಲ್ಲೂ ಕೂಡ ಒಂದು ರೀತಿಯಲ್ಲಿ ಜನರು ಬಂದು ಮತದಾನವನ್ನು ಮಾಡ್ತಾ ಇದ್ರು. ಒಟ್ಟಲ್ಲಿ ಇದೇ ಈಗ ಬೆಳಗ್ಗೆ ಏನು ನಾವು 7ರಿಂದ 8 9 ಗಂಟೆ ತನಕ ನೋಡಿದ್ವಲ್ಲ, ಅದೇ ಒಂದು ಸಮಯವನ್ನು 4ರಿಂದ 6 ಗಂಟೆ ಅಂದರೆ ಕೇವಲ 2 ಗಂಟೆಗಳು ಮಾತ್ರ ಇದೆ. ಕಾದ್ ನೋಡುವ. ರೈಟ್ ಸತೀಶ್, ಬಹುಶಃ ಈಗ ಧ್ವನಿ ತಲುಪ್ತಾ ಇದ್ರೆ ಕೇಳ್ತಾ ಇದ್ವಿ ರೆಸ್ಪಾನ್ಸ್. ನೀವು ಹೋದ ಕಡೆಗಳಲ್ಲಿ ಹೇಗಿದೆ, ನಿರೀಕ್ಷೆ ಇದೆಯಾ? ಇನ್ನು 2 ಗಂಟೆಲಾದ್ರೂ ಮತದಾರರು ಬರ್ತಾರೆ, ವೋಟಿಂಗ್ ಪ್ರಮಾಣ ಕಳೆದ ಬಾರಿಗಿಂತ ಜಾಸ್ತಿ ಆಗಬಹುದು ಅನ್ನೋದು? ಹೌದು ಸ್ಮಿತಾ, ಈಗ ಮಧ್ಯಾಹ್ನ 12ರಿಂದ 3 ಗಂಟೆವರೆಗೂ ಕೂಡ ಬಿಸಿಲಿದ್ದ ಕಾರಣ ಇರಬಹುದು, ಮತದಾರರು ಮತಗಟ್ಟೆಗಳ ಕಡೆ ಬರ್ತಾ ಇರಲಿಲ್ಲ. ಈಗ 4 ಗಂಟೆ ಬಳಿಕ ನಾವು ಈಗ ಯಶವಂತಪುರದ ಕೆಂಗೇರಿ ಮತಗಟ್ಟೆ ಬಳಿ ಇದ್ದೀವಿ. ಅಲ್ಲಿ ಬಹುತೇಕ ಜನರು ಆಗಮಿಸ್ತಾ ಇದ್ದಾರೆ. ಬೆಳಗ್ಗೆ ಮಲ್ಲೇಶ್ವರಂ ಹೋಗಿದ್ವಿ, ಅಲ್ಲಿ ಕೂಡ ಬೆಳಗಿನ ಸಂದರ್ಭದಲ್ಲಿ ಹೆಚ್ಚಿನ ಮತದಾರರು ಬಂದರು. ಅನಂತರ ರಾಜರಾಜೇಶ್ವರಿ ನಗರ, ಮಹಾಲಕ್ಷ್ಮಿ ಲೇಔಟು, ಹಾಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ, ಈ ಭಾಗದಲ್ಲಿ ಈಗ ಇತ್ತೀಚೆಗೆ ಈ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ, ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಇನ್ನೂ 6 ಗಂಟೆವರೆಗೂ ಸಮಯ ಇದೆ, ಕಾದು ನೋಡಬೇಕು, ಹೆಚ್ಚಿನ ಮತದಾರರು ಆಗಮಿಸಬಹುದು. ಬೆಂಗಳೂರಿನಲ್ಲಿ ಯಾವಾಗಲೂ ಗೊತ್ತಿರೋ ಹಾಗೆ ಕಡಿಮೆ ಆಗುತ್ತೆ, ಈ ಬಾರಿ ಹೆಚ್ಚಾಗುತ್ತಾ, ಕಳೆದ ಬಾರಿಗಿಂತ ಸ್ವಲ್ಪ ಆದರೂ ಹೆಚ್ಚಾಗುತ್ತಾ, ಮತ ಪ್ರಮಾಣ ಹೆಚ್ಚಾಗಿ ಮತದಾರರು ಮತದಾನ ಮಾಡ್ತಾರೆ ಅನ್ನೋ ಕಾದು ನೋಡಬೇಕಾಗುತ್ತೆ. ಇಲ್ಲಿವರೆಗೂ 40% ಆಗಿದೆ, ಕೆಲವು ಕಡೆ 40, 41, 49% ಮತದಾನ ಆಗಿದೆ. ಹೀಗಾಗಿನೇ ಹೆಚ್ಚಿನ ಮತದಾನ ಆಗಬೇಕು ಅನ್ನೋ ಒಂದು ಚುನಾವಣಾ ಆಯೋಗದ ಜಾಗೃತಿ ಕೂಡ ಮೂಡಿಸಿತ್ತು. ಆದರೆ ಮತದಾರರು ಒಲವನ್ನು ತೋರಿಸ್ತಾ ಇಲ್ಲ. ಈಗ ಸಂಜೆ 4 ಗಂಟೆ ಬಳಿಕ ಮತದಾರರು ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ
ಇರೋದನ್ನ ನಾವು ಗಮನಿಸಿದ್ವಿ. ಕಾದ್ ನೋಡೋಣ, 6 ಗಂಟೆ ಅಷ್ಟರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನಕ್ಕೆ ಬರ್ಬೋದು ಜನ. ಆ ಮುಖಾಂತರ ಬೆಂಗಳೂರಿನಲ್ಲೂ ಕೂಡ ಹೆಚ್ಚಿನ ಮತದಾನ ಆದ್ರೆ ಅದು ಪ್ರಜಾಪ್ರಭುತ್ವದ ತಮ್ಮ ಹಕ್ಕನ್ನು ಚಲಾಯಿಸಬೇಕು, ತಮ್ಮ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಬೇಕು. ಆ ನಿಟ್ಟಿನಲ್ಲಿ ಜನರು ಏನಾದರೂ ಕೆಲಸ ಮತಗಟ್ಟೆಗೆ ಬರ್ತಾರೆ ಅನ್ನೋದಕ್ಕೆ ಕಾದ್ ನೋಡ್ಬೇಕಾಗುತ್ತೆ. ಸ್ಮಿತಾ, ಮತ್ತೊಂದು ಕಡೆ ಬಸವರಾಜ್ ಫ್ರಮ್ ಬಸವೇಶ್ವರ ನಗರದಿಂದ ಬಸವರಾಜ್ ಇದ್ದಾರೆ. ಬಸವರಾಜ್, ನೀವು ಬೆಳಗಿನಿಂದ ಇಲ್ಲಿ ತನಕ ನೋಡಿದ ವೋಟಿಂಗ್ ಪ್ಯಾಟರ್ನ್ ನೋಡಿದಾಗ ಕೊನೆಯ 2 ಗಂಟೆ ಮತ್ತೆ ವಿರಾಟ್ ಕೊಹ್ಲಿ ಥರ ಬ್ಯಾಟಿಂಗ್ ಆಗ್ಬೋದಾ? ಜಯಪ್ರಕಾಶ್, ನಾವು ಕೂಡ ಅದೇ ನಿರೀಕ್ಷೆಯಲ್ಲಿದ್ದೇವೆ. ಯಾಕಂದ್ರೆ ಬೆಂಗಳೂರು ಉತ್ತರ ಮತ್ತು ಬೆಂಗಳೂರು ದಕ್ಷಿಣವನ್ನ ಹೋಲಿಸ್ಕೊಂಡ್ರೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಮತದಾನ ಇಲ್ಲಿವರೆಗೂ ಕೂಡ ಕಡಿಮೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಸಂಜೆ ವೇಳೆಗಾದ್ರೂ ಕೂಡ ಮತದಾನದ ಸಂಖ್ಯೆ ಸುಧಾರಿಸಬಹುದು ಅನ್ನುವಂಥದ್ದು ಮತ್ತು ಅಂಕಿಅಂಶಗಳು ಕೂಡ ಒಂದಷ್ಟು ಉತ್ತಮವಾಗಬಹುದು ಅನ್ನುವಂಥ ಒಂದಷ್ಟು ನಿರೀಕ್ಷೆಯಲ್ಲಿದ್ದೇವೆ. ಸದ್ಯ ನಾನು ಬಸವೇಶ್ವರ ನಗರದ ಯೋಗ ಕೇಂದ್ರದಲ್ಲಿದ್ದೇನೆ. ಈ ಮತಗಟ್ಟೆ ಬಳಿ ಈಗಷ್ಟೇ ಜನರು ಮತ್ತೆ ಆಗಮಿಸ್ತಾ ಇರತಕ್ಕಂಥದ್ದು. ಇಲ್ಲಿ ನಟ ಅಜಯ್ ರಾವ್ ಕೂಡ ಈಗ ಮತದಾನ ಮಾಡಕ್ಕೆ ಬರ್ತಾರೆ, ಅದರ ಕವರೇಜ್ಗೋಸ್ಕರ ಬಂದಿದ್ವಿ. ಈ ಒಂದು ಮತದಾನ ಕೇಂದ್ರದಲ್ಲಿ ಜನರು ಸಂಜೆ ಆಗಿರೋ ಕಾರಣಕ್ಕಾಗಿ ಮತ್ತೆ ಬರ್ತಾ ಇರತಕ್ಕಂಥದ್ದು ನೀವು ನೋಡಬಹುದು. ಬೆರಳೆಣಿಕೆ ಜನರಾದ್ರೂ ಕೂಡ ಒಬ್ಬೊಬ್ಬರಾಗಿ ಹೋಗಿ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಮತದಾನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಮಧ್ಯಾಹ್ನದ ವೇಳೆಗೆ ಹೋಲಿಸ್ಕೊಂಡ್ರೆ 11 ಗಂಟೆ ಬಳಿಕೆ 2-3 ಗಂಟೆವರೆಗೂ ಕೂಡ ಒಂದಷ್ಟು ನಿರಸ ಪ್ರಕ್ರಿಯೆ ಬೆಂಗಳೂರು ಸೆಂಟ್ರಲ್ ನಲ್ಲಿ ಆಗಿತ್ತು. ಸದ್ಯ ಸುಧಾರಿಸುವಂತ ಕೆಲಸ ಈಗ ಆಗ್ತಾ ಇದೆ. ಸಂಜೆ ಇನ್ನೊಂದು 2 ಅವರ್ ಉಳ್ಕೊಂಡಿದೆ ಅಲ್ಲ ಮತದಾನ ಮಾಡತಕ್ಕಂಥ ಸಮಯ. ಆ ಸಮಯದಲ್ಲಿ ಸುಧಾರಣೆ ಆಗಿ ಈ ಬಾರಿ ಒಂದು 60% ಕ್ರಾಸ್ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಕಾದ್ ನೋಡ್ಬೇಕಾಗುತ್ತೆ ಜಯಪ್ರಕಾಶ್. ಯಾಕಂದ್ರೆ ಮತದಾನ ಒಂದು ಎಲ್ಲರ ಹಕ್ಕು ಕೂಡ. ಆ ಹಕ್ಕನ್ನ ಎಷ್ಟರ ಮಟ್ಟಿಗೆ ಜನರು ಚಲಾಯಿಸಿ ಅವರ ಭವ್ಯ ರಾಷ್ಟ್ರವನ್ನು ಕಟ್ಟಕ್ಕೆ ಒಂದು ಕೊಡುಗೆಯನ್ನು ಕೊಡ್ತಾರೆ ಅನ್ನುವಂಥದ್ದು. ಇಲ್ಲ ಪ್ರತಿ ಬಾರಿಯಾಗಿ ಮತದಾನ ಬೆಂಗಳೂರಲ್ಲಿ ಕಡಿಮೆ ಆಯಿತು ಈ ಬೆಂಗಳೂರು ವೋಟರ್ ಸಮಸ್ಯೆ ಏನು, ಇದ್ರ ಬಗ್ಗೆ ರಾಮಕೃಷ್ಣ ಉಪಾಧ್ಯಾಯ ಸರ್ ಇಂದ ರಿಯಾಕ್ಷನ್ ಬೇಕು. ಅದಕ್ಕೆ ಮುಂಚೆ ಒಂದು ಕ್ವಿಕ್ ಅಪ್ಡೇಟ್ ಸಿಗ್ತಾ ಇದೆ. ರಾಮಕೃಷ್ಣ ಉಪಾಧ್ಯಾಯ ಅವರು ಇದ್ದಾರೆ, ಹಿರಿಯ ಪತ್ರಕರ್ತರು. ಸರ್, ಈಗ ಪರ್ಸೆಂಟೇಜ್ ವೈಸ್ ವಿಶೇಷವಾಗಿ ಬೆಂಗಳೂರಿನಲ್ಲಿ ಕಡಿಮೆ ಆದಾಗ ಮತ್ತು ಜಾಸ್ತಿ ಆದಾಗ ಆಗುವಂಥ ಬದಲಾವಣೆಗಳು ಏನು? ನೋಡಿ ಜಯಪ್ರಕಾಶ್, ನಾವೆಲ್ಲ ಚಿಕ್ಕನ್ನಲ್ಲಿ ಒಂದು ಕತೆ ಕೇಳ್ತಾ ಇದ್ವಿ, ಏನು ಆಮೆ ಮತ್ತು ಮೊಲ ರೇಸ್ ಅಂಥೇಳಿ. ಸೊ ಆಮೆ ಮೊಲಕ್ಕೆ ರೇಸ್ ಇಟ್ಟಾಗ ಆಮೆ ನಿಧಾನಕ್ಕೆ ನಡ್ಕೊಂಡು ಹಾಗೂ ಮುಂದೆ ಹೋಗಿ ಗೆದ್ದುಬಿಡುತ್ತಂತೆ. ಆಮೇಲೆ ಮೊಲ ರಿಯಲೈಸ್ ಆಗುತ್ತೆ. ಈ ಬೆಂಗಳೂರಿನ ಪರಿಸ್ಥಿತಿ ಏನಂದರೆ ಇಲ್ಲಿ ಬರೀ ಮೊಲಗಳೇ, ಐ ಆಮ್ ಸಾರಿ ಆಮೆಗಳು, ಮೊಲನೇ ಇಲ್ಲ. ಹಾಗಾಗಿ ಇದು ಆಮೆಗಳ ರೇಸ್ ಆಗಿದೆ. ಸೊ ಅದರಿಂದ ನೋಡಿ 40-41 ಆ ಪರ್ಸೆಂಟೇಜೆಲ್ಲ ಇದೆ. ಯಾವುದಾದ್ರು ಒಂದಾರು ಮೊಲ ಇದ್ದಿದ್ರೆ ಬಹುಶಃ ಉಳಿದಕ್ಕೂ ಒಂದು ಇನ್ಸ್ಪಿರೇಷನ್ ಬರ್ತಾಯಿತ್ತು. ಎನಿವೆ, ಆ ಅನಾಲಜಿ ಬಿಟ್ಟು ಹೇಳೋದಾದರೆ ಲಾಸ್ಟ್ ಟೈಮ್ ಕೂಡ ಬೆಂಗಳೂರು ನಾರ್ತು 54.66, ಬೆಂಗಳೂರು ಸೆಂಟ್ರಲ್ಲು 54.28, ಬೆಂಗಳೂರು ಸೌತು 53.47 ಮತ್ತು ಬೆಂಗಳೂರು ರೂರಲ್ ಏರಿಯಾಸು ಸೇರೋದ್ರಿಂದ ಅದು 64.9. ಓಕೆ. ಮತ್ತೆ ಇಡೀ ರಾಜ್ಯದಲ್ಲಿ ಬೆಂಗಳೂರು ಸೌತ್ ವಾಸ್ ದ ಲೋಯೆಸ್ಟ್ ವೋಟಿಂಗ್ ಪರ್ಸೆಂಟೇಜ್ ಕಾನ್ಸ್ಟಿಟ್ಯೂನ್ಸಿ. ಹೌದು. ಸೊ ಹಾಗಾಗಿ ಇದು ಬೆಂಗಳೂರು ರೂರಲ್ ಯಾಕೆ ಜಾಸ್ತಿ ಆಗುತ್ತೆ ಅಂದರೆ 6 ರೂರಲ್ ಏರಿಯಾಸ್ ಬರುತ್ತೆ ಅದರಲ್ಲಿ. ನಿಮಗೆ ರಾಮನಗರ, ಚನ್ನಪಟ್ಟಣ, ಕನಕಪುರ, ಆನೇಕಲ್, ಕುಣಿಗಲ್, ಮಾಗಡಿ ಸೇರುತ್ತೆ. ಅದ್ರ ಜೊತೆಗೆ ಬೆಂಗಳೂರು ಸೌತು ಮತ್ತು RR ನಗರ್ ಕೂಡ ಇದೆ. ಬೆಂಗಳೂರು ಸೌತು ಮತ್ತು RR ನಗರದಲ್ಲೇ 12 ಲಕ್ಷ ವೋಟರ್ ಇದ್ದಾರೆ. ಈ ಕಾನ್ಸ್ಟಿಟ್ಯೂನ್ಸಿಲಿ ಒಟ್ಟು ಇರತಕ್ಕಂಥದ್ದು 28 ಲಕ್ಷ. ಅದರಲ್ಲಿ 12 ಲಕ್ಷ ಇದರಲ್ಲಿದ್ದಾರೆ. ನಾನು ಇನ್ಫ್ಯಾಕ್ಟ್ ಡಾಕ್ಟರ್ ಮಂಜುನಾಥ್ ಅವರ ಕ್ಯಾಂಪೇನ್ ನೋಡ್ಲಿಕ್ಕೆ ಹೋಗಿದ್ದೆ. ಬೆಂಗಳೂರು ಅವ್ರ ಮನೆಯಿಂದಲೇ ಶುರು ಮಾಡಿದೆ, ಹೆಂಗೆ ಹೋಗ್ತಾರೆ ಏನು ಮಾಡ್ತಾರೆ ಕ್ಯಾಂಪೇನು. ಸೊ ಅವ್ರು ಬೆಂಗಳೂರು ಸಿಟಿನಲ್ಲೇ ಶುರು ಮಾಡಿದ್ದು. ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಭಾಳಷ್ಟು ಫ್ಲ್ಯಾಟ್ಸ್ಗಳೆಲ್ಲ ಬಂದಿದೆ ಇದೆಲ್ಲ ಆದರೂ. ಸೊ ಅವ್ರು ಹೋದ ಕಡೆ ಎಲ್ಲ ವೆರಿ ಗುಡ್ ರಿಸೆಪ್ಷನ್. ಜನ ಎಲ್ಲ ಸರ್ ನಿಮಗೆ ವೋಟ್ ಮಾಡ್ತೀವಿ, ಡಾಕ್ಟ್ರೇ ನೀವು ಡಾಕ್ಟರ್ ಬಗ್ಗೆ ಎಲ್ಲ ಹೇಳ್ತೀರ ಸರಿ, ನೀವು ಅವತ್ತು ಮತದಾನದ ದಿನ ಬಂದು ವೋಟ್ ಮಾಡಬೇಕು. ಹೌದು ಖಂಡಿತ ಮಾಡ್ತೀವಿ. ಈಗ ನೋಡಿ ವೋಟಿಂಗ್ ಪರ್ಸೆಂಟೇಜ್ ನೋಡಿದ್ರೆ ಬಹುಶಃ 60 ಆಗುವಂಗೆ ಕಾಣ್ತಾ ಇಲ್ಲ. ಸೊ ದಿಸ್ ಇಸ್ ದಿ ಟ್ರ್ಯಾಜಿಡಿ ಆಫ್ ಬ್ಯಾಂಗ್ಳೂರ್ ಸಿಟೀಸ್ ವೋಟಿಂಗ್. ಅಫ್ಕೋರ್ಸ್ ಈಗ ಮಧ್ಯಾಹ್ನದ ಮೇಲೆ ಏನಾದ್ರು ಜಾಸ್ತಿ ಆಗುತ್ತೆ ನೋಡಿ. ಯಾಕಂದರೆ ನಾನು ಬೆಳಗ್ಗೆ ನೋಡಿದ ಹಾಗೆ ನಾನು ಬೆಳಗ್ಗೆ 8 ಕಾಲಿಗೆಲ್ಲ ಹೋಗಿದ್ದೆ, ಆವಾಗ ಸಾಕಷ್ಟು ಕ್ರೌಡ್ ಇತ್ತು. ಸೊ ಬಿಸಿಲು ಕೂಡ ಒಂದು ರೀತಿಯ, ಅಫ್ಕೋರ್ಸ್ ಈಗ ಪ್ರತಿ ಸರ್ತಿನೂ ಎಲೆಕ್ಷನ್ ಮೇನಲ್ಲೇ ಆಗ್ತಾ ಇದೆ. ಸೊ ಇಷ್ಟು ಬಿಸಿಲು ಇದ್ದೇ ಇರುತ್ತೆ. ಸೊ ಹಾಗಿರುವಾಗ ಆ್ಯಂಡ್ ಆಲ್ಸೋ ಪೋಲಿಂಗ್ ಬೂತ್ಸು ಎಲೆಕ್ಷನ್ ಕಮಿಷನ್ ನಿಮ್ಗೆ ಎಷ್ಟು ಅನುಕೂಲ ಮಾಡಿಕೊಟ್ಟಿದೆ ಅಂದರೆ 100, 200, 300 ಮೀಟರ್ಸ್ ಒಳಗೆ ಒಂದು ಬೂತ್ ಇರುತ್ತೆ. ನಿಮ್ಮ ಮನೆಯಿಂದ ನೀವೇನು ಆಟೋಲ್ಲಿ ಹೋಗಬೇಕಾಗಿಲ್ಲ, ಸ್ಕೂಟ್ರ್ ಕೂಡ ತೊಗೊಳಬೇಕಾಗಿಲ್ಲ, ನಡ್ಕೊಂಡು ಹೋಗಿ ಒಳ್ಳೆ ಒಂದು ಪಿಕ್ನಿಕ್ ಥರ ಹೋಗ್ಬಿಟ್ಟು ಇಡ್ಲಿ ವಡೆ ತಿನ್ಕೊಂಬರ್ತೀರಿ. ಅಷ್ಟು ಮಾಡೋಕ್ಕಾಗ, ಅದು ಇಡೀ ದಿವಸ ರಜಾ. ಅದಕ್ಕೆ ಆಫ್ಟರ್ ಆಲ್ 2 ಗಂಟೆ ಟೈಮ್ ಕೊಟ್ಟರೆ ಸಾಕು. 2 ಗಂಟೆ ಟೈಮ್ ವೋಟಿಂಗ್ ಕೊಟ್ಬಿಟ್ಟು ಉಳಿದ ಟೈಮಲ್ಲಿ ನಿಮ್ಮ ಕೆಲಸ ಮಾಡ್ಕೊಂಡು ನಿಂತಿರ್ಬೋದು. ನಿಜ.
ಇಡೀ ದಿವಸ ರಜಾ ಕೊಟ್ಟ ಮೇಲೆ ಯಾವಾಗಾದ್ರೂ ಒಂಚೂರು ಟೈಮ್ ಮಾಡ್ಕೊಂಡು ಅಲ್ಲಿ ಹೋಗಿ ವೋಟ್ ಮಾಡ್ಲಿಕ್ಕಾಗಲ್ಲ ಅಂದರೆ ಇದು ದುರದೃಷ್ಟವಾದಂಥ ಸಂಗತಿ ಅಂತ ನನಗೆ